ಯಾವ ಜಾತಿದ ಮೂಲ ಅದನ್ನು ಬರ್ಸ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಉಪಜಾತಿ ಇತ್ತಂದ್ರೆ ಅವ್ರಿಗೆ ಈಗ ಡಿವೈಡ್ ಆಗೋದು ಅದು ಯಾರಿಗೆ ಎಷ್ಟು ಏನು ಅಂತೇಳಿ. ಛಲವಾದಿ ಅನ್ನುವಂಥದ್ದು ರೈಟ್ ವಿಂಗ್ದವ್ರು ಇರ್ಬೋದು, ಬಲಪಂಥಿ ಎಲ್ಲ ಬಲಗೈದವರು, ಇನ್ನೊಂದು ಕಡೆ ಈ ಎಡಗೈದವರು ಅಂದ್ರೆ ಮಾದಿಗರು ಎಷ್ಟು ಇರ್ಬೋದು ಈಗ ಅನ್ನೋದು ಒಂದು ಲೆಕ್ಕ. ಅದನ್ನು ತೆಗೆದ್ಮೇಲೆ ನಾನು ಏನು ಮಾಡ್ಬೋದು ಅನ್ನೋದನ್ನು ನಮ್ಮ HN ನಾಗಮೋಹನ್ ದಾಸ್ ಅವರು ಈ ಶಿಫಾರಸು ಮಾಡಿದ್ದಾರೆ. ಈ ಶಿಫಾರಸಿಗೆ ಸಿದ್ದರಾಮಯ್ಯನವರು ಸಹಿತ ಇದಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿರಪ್ಪ ನಿಮ್ಮ ಕೆಲಸ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಈ ಒಂದು ಆಂಜನೇಯನವರು ಸ್ಪಷ್ಟವಾಗಿ ಎಲ್ಲರೂ ಜನಜಾಗೃತಿ ಮಾಡಬೇಕು. ಮೇ 5ರಿಂದ 17 ನೀವು ಎಲ್ಲೇ ಇದ್ದರೂ ನಿಮ್ಮ ಊರಾಗಿರಬೇಕು, ನಿಮ್ಮ ಮನೆಯೊಳಗಿರಬೇಕು. ಹಳ್ಳಿಯಲ್ಲಿರ್ರಿ, ಹಾಡಿಯಲ್ಲಿರ್ರಿ, ಬಡಾವಣೆಗಳಲ್ಲಿರ್ರಿ, ಎಲ್ಲಿರ್ತೀರಿ ನೀವು ನಿಮ್ಮ ಮನೆಯಾಗಿರಬೇಕು ಅಂತೇಳಿ ಪರಿಶಿಷ್ಟ ಜಾತಿಯವರಿಗೆ ಅಂದರೆ ದಲಿತರಿಗೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇದು ಅವರಿಗೆ ಏನಪ್ಪ ಅಂತಂದ್ರೆ ಒಂದು ಜೀವನ ಮರಣದ ಪ್ರಶ್ನೆ ಅಂತ. ಯಾಕಂದ್ರೆ ಮತ್ತು ಅಲ್ಲಿ ಶೋಷಣೆ ಈ ಜಾತಿ ವ್ಯವಸ್ಥೆ ಇಷ್ಟು ದುಷ್ಟದ ಮ್ಯಾಲಿದ್ದವ್ರ ಕೈನ ಅವ್ರು ಶೋಷಣೆ ಮಾಡೋದು, ಅವ್ರ ಕೈನ ಅವ್ರು ಶೋಷಣೆ ಮಾಡೋದು, ಅವ್ರು ಸುಳಿವು ಇಲ್ಲಿ ನಡೆದು ಬಿಟ್ಟಿದ್ದಾವೆ. ಇವು ಇಲ್ಲಿ ಎಡಗೈ ಬಲಗೈ ಸಲುವಾಗಿ ಸಾಕಷ್ಟು ಜಗಳಗಳಾಗಿದ್ದಾವೆ, ಏನೇನೋ ಆಗಿದಾವೆ. ಬಲಗೈ ನಾವು ಶ್ರೇಷ್ಠ ಅಂತ ಹೇಳ್ತಾರೆ, ಇವ್ರಿಗೆ ಎಡಗೈ ಕನಿಷ್ಠ ಅಂತ ಹೇಳ್ತಾರೆ. ಏನೇನು ಪಾಪ ಅವ್ರನ್ನ ಈ ರೀತಿಯಾಗಿ ನಾವು ಒಡೆದು ಬಿಟ್ಟಿವಿ. ನಾವೆಲ್ಲ ಬುದ್ಧಿವಂತ ಜನ ಅವರಲ್ಲಿ ಅವರು ಒಡಕು ಬಿಟ್ಟು ಸರ್ ಒಡಕು ಅನ್ನೋಕ್ಕಿಂತ ನಮ್ಮ ಎಷ್ಟು ಒಡಕಾಗಿರ್ತಾರೆ ಅಷ್ಟು ನಮ್ಮ ಕೈ ಒಳಗೆ ಹಾಳಾಗಿರ್ತಾರೆ ಅನ್ನುವಂಥ ದುಷ್ಟ ಬುದ್ಧಿಯಿಂದ ನಾವು ಬುದ್ಧಿವಂತ ವರ್ಗದವ್ರು. ನಾನು ಇಷ್ಟೇ ಹೇಳ್ತೀನಿ, ಯಾವ ಜಾತಿ ಅಂತ ಹೇಳೋದಿಲ್ಲ, ಮೇಲ್ಜಾತಿ ಮತ್ತೆ ಹೊತ್ತು ಹೇಳಿಕ್ಕೆ ಹೋಗೋದಿಲ್ಲ. ಈಗ ಬುದ್ಧಿವಂತ ಜನ ತಮಗೆ ಬೇಕಾದಂಗೆ ಇವ್ರ ಬಳಿ ಒಡಕು ಕೊಟ್ಟು ಮಾಡಿದ್ದಾರೆ. ಅದಕ್ಕೆ ಈ ಸಲ ಹೋಗ್ಬೇಕದು ಅಂತ. ಅದಕ್ಕೆ ಬಲಗೈದವರು ಛಲವಾದಿ ಬರ್ಸ್ರಿ ಅಂತ ಹೇಳಿದ್ರೆ ಇವ್ರು ಮಾದಿಗ ಅಂತ ಬರ್ಸ್ರಿ. ಹೇಗೆ ಅದ್ರ ಬಿಟ್ಟು ಬೇರೆ ಏನೂ ಬರ್ಸ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಣಕ್ಕೆ ಬೇಕಾದು, ಸಾಮಾಜಿಕ ಸ್ಟೇಟಸ್ಗೆ ಬೇಕಾಗಿದೆ, ಆರ್ಥಿಕವಾಗಿ ಏನಾದ್ರು ಪಡ್ಕೋಬೇಕಾದ್ರೆ ಬೇಕಾಗ್ತದೆ, ಮೀಸಲಾತಿಗೆ ಬೇಕಾಗ್ತದೆ. ಎಲ್ಲದಕ್ಕೂ ಕರೆಕ್ಟ್ ಉಪಜಾತಿ ಇತ್ತಂದ್ರೆ ಅವರಿಗೆ ಆ ಮೀಸಲು ಸೌಲಭ್ಯ ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ಲಪ್ಪ ಅಂದ್ರೆ ನೀವು ರಫ್ ಆ್ಯಂಡ್ ಟಫ್ ಏನೋ ಬರೆದ್ರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉಪಜಾತಿಗಳನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕಲೇಬೇಕು. ಇಲ್ಲಾಂದ್ರೆ ನಿಮಗೆ ಏನಪ್ಪ ಅಂತಂದ್ರೆ ಒಳ ಮೀಸಲು ಸಿಗೋದಿಲ್ಲ. ಟೋಟಲಾಗಿ ಸಿಗ್ತಿರ್ತದೆ, ಅದು ಏನು ಸಿಗ್ತದೆ ಗೊತ್ತಿಲ್ಲ. ಇನ್ನು ಅದು ಏನು ಮಾಡಿದ್ದಾರೆ ನಮ್ಮ